ಆ ಪಾಂಡವರಿಗೆ ಸುಜೀವನಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯದ ಬಳಿಂದ ಬಾರಿ ಬಾರಿ ಪ್ರತಿಷ್ಠೆಗೆ ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಅದಕ್ಕೊಂದು ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯ ವಿಜ್ಞಾಪಿಸಿಕೊಳ್ಳಬೇಕು ಮಾವ. ನಿನ್ನ ಸಲಹೆಯ ಹೊರತಾಗಿ ದುರ್ಯೋಧನ ಯಾವ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ. ಅರೆ ಮಾವ, ಹೋಗೋಣ. ಅರ್ಥವೇನಾದರೂ ಬಲೆಯ ಮೂಡ. ಶಾ ಎಂದರೆ ಶತ್ರುಗಳನ್ನು, ಎಂದರೆ ಎಂದರೆ ಈ ನಿನ್ನ ಗುರುಕುಲ ಸಾಮ್ರಾಜ್ಯವನ್ನು ನಿರ್ಮೂಲನ ಮಾಡಿ ಹಸ್ತಿನಾವತಿಯ ರಕ್ತದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿ ಆನಂದ. ಆಗ ಈ ಶಕುನಿಗೆ ಆನಂದ.